ಹಲೋ ಸ್ಟೂಡೆಂಟ್, ಇನ್ನೂ ಸಹ ಯಾರು ಎಂಜೆ ಮ್ಯಾಥ್ಸ್ ಕ್ಲಾಸಸ್ಸಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯವಿಟ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕೆಂದರೆ ಹೈಸ್ಕೂಲ್ನಲ್ಲಿ ಬರೋವಂಥ ಪ್ರತಿಯೊಂದು ಲೆಕ್ಕಗಳು ನಾನು ನಿಮಗೋಸ್ಕರ ತೊಗೊಂಡು ಬರ್ತೀನಿ ಮ್ಯಾಥ್ಸ್ ಸಬ್ಜೆಕ್ಟ್ನಲ್ಲಿ. ಹಾಗೆಯೇ ಇದುವರೆಗೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಿ ಅವ್ರಿಗೂ ಸಹ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಬನ್ನಿ ಮಕ್ಕಳು, ಇವತ್ತು 11.2ನಲ್ಲಿ ಫಸ್ಟ್ ಪ್ರಾಬ್ಲಮ್ನ ನೋಡೋಣ. ಇನ್ ದಿಸ್ ಪ್ರಾಬ್ಲಮ್ ದ ಗಿವನ್ ಎವಾಲ್ಯೂಯೇಟ್ ದ ಫಾಲೋಯಿಂಗ್, ಕೆಳಗಿನವುಗಳನ್ನು ಕಂಡುಹಿಡಿಯಿರಿ ಅಂತ ಕೊಟ್ಟಿದ್ದಾರೆ. ಅದರಲ್ಲಿ ನಿಮಗೆ ಎರಡು ಪ್ರಾಬ್ಲಮ್ಗಳನ್ನು ಏನು ಮಾಡಿದ್ದಾರೆ ಅವರು ಕೊಟ್ಟಿದ್ದಾರೆ. ದೇ ಆರ್ ಗಿವನ್ 2 ಪ್ರಾಬ್ಲಮ್ಸ್ ಹಿಯರ್. ಹಾಗಾದರೆ 11.2 ಅನ್ನೋ ಎಕ್ಸಸೈಸ್ ಏನಿದೆ, ದಿಸ್ ಈಸ್ ಪ್ಯೂರ್ಲಿ ರಿಗಾರ್ಡಿಂಗ್ ಸ್ಪೆಸಿಫಿಕ್ ಆ್ಯಂಗಲ್ಸ್ ಆಫ್ ಎ ಟ್ರಯಾಂಗಲ್. ಅಂದರೆ ಇದರೊಳಗಡೆ ನಿಮಗೆ ನಿರ್ದಿಷ್ಟವಾಗಿರೋ ಕೋನಗಳ ಬಗ್ಗೆ ಮಾತ್ರ ಏನು ಮಾಡಿದ್ದಾರೆ ಅವರು ಕ್ವಶನ್ಗಳನ್ನು ಕೇಳ್ತಾ ಹೋಗಿದ್ದಾರೆ. ನಿಮಗೆ 11.1ನಲ್ಲಿ ಗೊತ್ತಿದೆ ದೇ ಆರ್ ಗಿವನ್ ಅ ರೇಷಿಯೋ. ಇನ್ನು 11.2 ದೇ ಗಿವನ್ ಅ ಸ್ಪೆಸಿಫಿಕ್ ಆ್ಯಂಗಲ್ಸ್. ಸೊ ಇದರೊಳಗಡೆ ನೀವು ಕೊಟ್ಟಾಗ ಸ್ಪೆಸಿಫಿಕ್ ಆ್ಯಂಗಲ್ಸ್ನ ಯಾವ ರೀತಿ ಬರ್ಕೊಳ್ಳೋದು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಇಂಟ್ರೊಡಕ್ಷನ್ ಕ್ಲಾಸ್ನಲ್ಲಿ ಒಂದು ಸರಿ ಹೇಳಿದ್ದೇನೆ ಇದನ್ನು, ವಿಡಿಯೋವನ್ನು ನೋಡೋದನ್ನು ಮರಿಬೇಡಿ. ಹಾಗಾದರೆ ಇಲ್ಲಿ ಏನಿದೆ, ಫಸ್ಟ್ ಒಂದು ಕಾಲಮ್ನ ಬಾಕ್ಸ್ನ ಇಂಟು ಮಾರ್ಕ್ ಹಾಕ್ಕೊಂಬಿಟ್ಟು ಓಕೆ, ಸ್ಟಾರ್ಟ್ ಫ್ರಮ್ ಎ 0. ಓಕೆ, ನಿಮಗೆ ಎಕ್ಸಾಮ್ನಲ್ಲೂ ಇದೇ ಥರ ನೀವು ಒಂದು ಲೈನ್ ಬರ್ಕೊಂಡ್ರೆ ಸಾಕು, ಉಳಿದಿದ್ದೆಲ್ಲ ಬರ್ಕೊಂಡು ಬಿಡ್ತೀರಿ ನೀವಾಗೇನೆ, ಏನು ಬಾಯರ್ಟ್ ಹೊಡೆಯೋ ಅವಶ್ಯಕತೆ ಇಲ್ಲ. 0 ಆದಮೇಲೆ ನೆಕ್ಸ್ಟ್ 30, 45, 60 ಆ್ಯಂಡ್ 90 ಡಿಗ್ರಿ. ಓಕೆ, ದೀಸ್ ಆರ್ ಎ ಸ್ಪೆಸಿಫಿಕ್ ಆ್ಯಂಗಲ್ಸ್. ಹಾಗಾದರೆ ಇದರೊಳಗಡೆ ಸೈನ್ ಟೀಟಾ, ಕಾಸ್ ಟೀಟಾ, ಟ್ಯಾನ್ ಟೀಟಾ ಈ ಮೂರನ್ನ ನೀವು ಸರಿಯಾಗಿ ಒಂಚೂರು ಅರ್ಥ ಮಾಡ್ಕೊಂಡ್ಬಿಟ್ರೆ ಉಳಿದಿರೋ ಮೂರನ್ನ ಆಟೋಮೆಟಿಕಲಿ ನೀವು ಬರೆದು ಬಿಡ್ತೀರಿ. ದಟ್ ಈಸ್ ಅ ಕೋಸಿಕೆಂಟ್ ಟೀಟಾ ಆ್ಯಂಡ್ ಎ ಸೀಕೆಂಟ್ ಟೀಟಾ and last one is a cot theta. Okay, you know the relation between a sin and cosecant, cos and a secant and a tan and a cot. ಓಕೆ, ಇದರೊಳಗಡೆ ಇಲ್ಲಿ ಏನು ಸ್ಪೆಸಿಫಿಕ್ ಇದೆ ಅದರೊಳಗಡೆ ನಾವು ಯಾವ ರೀತಿ ಬರಿಬೇಕಾಗತ್ತೆ ನೋಡಿ. ಜಸ್ಟ್ ಒಂದು ಲೈನ್ ನೀವು ನೆನ್ಪಿಟ್ಕೊಂಡ್ರೆ ಸಾಕು. 0, 1/2, 1/√2, √3/2 ಆ್ಯಂಡ್ 1. ಸೊ ಇದೊಂದು ಲೈನ್ ಹೇಗೋ ಸೈನ್ ಡೀಟಾ ಸ್ಟಾರ್ಟ್ ಮಾಡ್ತೀರಿ, ಅದು ನೆನಪಿರುತ್ತೆ. ಸ್ಪೆಸಿಫಿಕ್ ಆ್ಯಂಗಲ್ಸು ಸಣ್ಣ ಆ್ಯಂಗಲಿಂದ ದೊಡ್ಡ ಆ್ಯಂಗಲ್ವರೆಗೂ ಕಂಟಿನ್ಯೂ ಆಗಿದೆ. ದಟ್ ಇಸ್ 0, 30, 45, 60 ಆ್ಯಂಡ್ 90 ಡಿಗ್ರಿ. ಓಕೆನಾ, ಇದರೊಳಗಡೆ ನೋಡಿದರೆ ಕೆಳಗಡೆ ಒಂದು ಬಾಯಟ್ ಹೊಡ್ಕೊಂಡ್ಬಿಡಿ. ದಟ್ ಈಸ್ 0, 1/2, 1/√2, √3/2, 1. ಓಕೆ, ಕಾಸ್ ಟೀಟಾ ಯಾವ ರೀತಿ ಬರೆಯೋದು ನೋಡಿ. ಈ ಕಡೆ ಉಲ್ಟಾ ಬರ್ಕೊಳ್ತಾ ಹೋದ್ರಾಯ್ತು, ಅದನ್ನೇ ಕೊಟ್ಟಿರೋದನ್ನೇ ನೀವು ಫಸ್ಟ್ ಲೈನ್ನ ಬರ್ಕೊಳ್ತಾ ಹೋದ್ರಾಯ್ತು. ಈ ಕಡೆಯಿಂದ ಬರ್ತಿದ್ದೀರಲ್ವ, ಅದು ಆ ಕಡೆಯಿಂದ ಬರೆದ್ರೆ ಏನಾಗುತ್ತೆ, 1 √3/2, 45 ಏನಿದೆ ಅದು ಸೇಮ್ ಇದೆ, 1/√2, ದೆನ್ 1/2, 0. ಓಕೆನಾ, ಇದಿಷ್ಟು ಬರ್ಕೊಂಡ್ಬಿಟ್ರಿ ಅಂದರೆ ನೀವು ಎರಡು ಲೈನ್ ಕಂಪ್ಲೀಟ್ ಮಾಡಿಬಿಟ್ರಿ. ದಟ್ ಇಸ್ ಸೈನ್ ಟೀಟಾ ಆ್ಯಂಡ್ ಎ ಕಾಸ್ ಟೀಟಾ. ಓಕೆನಾ, ಕಾಣಿಸ್ತಾ ಇದೆಯಾ ಇಲ್ಲಿ? ಹಾಗಾದರೆ ಕಾಸ್ 45 ಡಿಗ್ರಿ ಆ್ಯಂಡ್ ಸೈನ್ 45 ಡಿಗ್ರಿ ಈಸ್ ಸೇಮ್, ದಟ್ ಇಸ್ 1/√2. ಟ್ಯಾನ್ ಟೀಟಾ, ವಿ ನೋ ದಟ್ ಟ್ಯಾನ್ ಟೀಟಾ ಈಸ್ ಈಕ್ವಲ್ ಟು ಸೈನ್ ಟೀಟಾ ಬೈ ಕಾಸ್ ಟೀಟಾ. ದಟ್ ಈಸ್ O/H ಅಂತ ಬರಿತಿದ್ವಿ, ಅಪೋಸಿಟ್ ಬೈ ಅಡ್ಜಸೆಂಟ್ ಅಂತೇಳಿ ಬರಿತಿದ್ವಲ್ಲ, ಅದನ್ನೇ ಇಲ್ಲಿ ಅಪ್ಲೈ ಮಾಡ್ಕೊಳ್ಳೋಣ. ದಟ್ ಈಸ್ ಸೈನ್ ಟೀಟಾ ಬೈ ಕಾಸ್ ಟೀಟಾ. ಓಕೆ, ದಟ್ ಇಸ್ 0/1. ನನ್ನ ಮೇಲ್ಗಡೆ ಏನಿದೆ ನಿಮ್ಗೆ ಎರಡು ಲೈನ್ನಲ್ಲಿ ಏನು ಕಾಣಿಸ್ತಾ ಇದೆ ನೀವು ಡಿವೈಡ್ ಮಾಡ್ಕೊತ ಹೋಗ್ಬಿಟ್ರೆ ಯು ಗಾಟ್ ಎ ಟ್ಯಾನ್ ಟೀಟಾ. ಒಂದು ಸರಿ ಅಷ್ಟೇ ನೀವು ಅದನ್ನು ನೆನಪಲ್ಲಿ ಇಟ್ಕೊಳ್ಳೋದು, ಮತ್ತೆ ಇನ್ನೇನು ತೊಂದರೆ ಇಲ್ಲ. 0/1 ಮೀನ್ಸ್ 0. ದಟ್ ಈಸ್ 1/2 ಡಿವೈಡೆಡ್ ಬೈ √3/2. that is 2 will get cancelled. The answer will be 1/√3. Therefore 1/√2 divided by 1/√2 they will equal, so they will get cancelled. The answer will be 1. Next is tan 60, that is 1 √3/2 divided by 1/2. 2 will get cancelled. The answer will be √3/1, that is √3. Okay, see the last one, that is 1/0. What is the meaning of 1/0? That is not defined. 0 ಇಂದ ಡಿವೈಡ್ ಮಾಡಿದರೆ ಅದನ್ನು ನಾವು ಡಿಫೈನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೀವಿ. ಸೊ ದಟ್ ಇಸ್ ಅ ನಾಟ್ ಡಿಫೈನ್ಡ್. ಇದಿಷ್ಟನ್ನು ನೀವು ನೆನ್ಪಿಟ್ಕೊಂಡ್ರೆ ಆಯಿತು ಮಕ್ಕಳೇ. ಉಳಿದಿರೋದು ಕೋಸಿಕೆಂಟು, ಸೀಕೆಂಟ್ ಎಲ್ಲ ಏನಿದೆ ಅದನ್ನು ಯಾವ ರೀತಿ ನೆನ್ಪಿಟ್ಕೊಳ್ಳೋದು ಅಂತಂದರೆ ಏನು ತೊಂದರೆ ಇಲ್ಲ. ಅದನ್ನು ಏನು ನೀವು ಸೈನ್ ಟೀಟಾ ಇದನ್ನೆಲ್ಲ ರೆಸಿಪ್ರೋಕಲ್ ತೊಗೊಂಡ್ಬಿಟ್ರೆ ನಿಮಗೆ ಕೋಸಿಕೆಂಟ್ ಟೀಟಾ ಬರುತ್ತೆ. ಕಾಸನ್ನು ರೆಸಿಪ್ರೋಕಲ್ ಮಾಡ್ಕೊಂಡ್ಬಿಟ್ರೆ ಯು ಗಾಟ್ ಎ ಕಾಸ್ ಟೀಟಾ. ಅದೇ ರೀತಿಯಲ್ಲಿ ಟ್ಯಾನ್ ಟೀಟಾನ ರೆಸಿಪ್ರೋಕಲ್ ಅಂದರೆ ಗೊತ್ತಾಗ್ತದೆ, ವೃತ್ಕರ್ಮ ತೆಗೆಯುವಂಥದ್ದು. 0 ಇದ್ದರೆ 1/0 ಮಾಡೋ ಅಂಥದ್ದು. ಇದನ್ನೆಲ್ಲ ಮಾಡ್ಕೊಂಡ್ಬಿಟ್ರಿ ಅಂತಂದರೆ ನಿಮಗೆ ಟ್ಯಾನ್ ಟೀಟಾ ಬರುತ್ತೆ. ಓಕೆನಾ, ಪ್ರಾಬ್ಲಮ್ ಮಾಡ್ತಾ ನಿಮಗೆ ಅಭ್ಯಾಸ ಆಗುತ್ತೆ. ಸೊ ಇಂಟ್ರೊಡಕ್ಷನ್ ಕ್ಲಾಸ್ನ ನೋಡೋದನ್ನು ಮರಿಬೇಡಿ, ಲಿಂಕನ್ನು ನಾನು ಕೊಟ್ಟಿದ್ದೇನೆ ನೆಕ್ಸ್ಟಿಗೆ. ಹಾಗಾದರೆ ಮುಂದೆ ಹೋಗೋಣ ಬನ್ನಿ. ಈ ಪ್ರಾಬ್ಲಮ್ನಲ್ಲಿ ಇದೊಂದು ಏನು ಶೀಟ್ ಇದೆ
ಅದಿಟ್ಕೊಂಡ್ರೆ ಮಾತ್ರ ಈ ಪ್ರಾಬ್ಲಮ್ನ ಮಾಡಲಿಕ್ಕಾಗುತ್ತೆ. ಸಪೋಸ್ ನೀವು ಎಕ್ಸಾಮ್ನಲ್ಲಿ ಏನು ಮಾಡಬೇಕು ಅಂತಂದರೆ ಮೇಲ್ಗಡೆ ಒಂದು ಲೈನ್ನ ಬರ್ಕೊಂಡ್ಬಿಟ್ರಿ ಅಂತ ಅಂದರೆ ಈಸಿಯಾಗಿ ಏನಾಗೋಗುತ್ತೆ, ಪ್ರಾಬ್ಲಮ್ ಸಾಲ್ವ್ ಆಗೋಗುತ್ತೆ. ಓಕೆ, ಮೂವ್ ಆನ್ ಟು ಎ ಪ್ರಾಬ್ಲಮ್. ಸೈನ್ ಡೀಟಾ ಸೈನ್ 60 ಡಿಗ್ರಿ ಕಾಸ್ 30 ಡಿಗ್ರಿ ಮೈನಸ್ ಸೈನ್ 30 ಕಾಸ್ 60. ಓಕೆನಾ? ಸೊ ವಾಟ್ ಈಸ್ ದ ವ್ಯಾಲ್ಯೂ ಆಫ್ ಎ ಸೈನ್ 60 ದೆನ್? ಸೈನ್ 60 ಅಂದರೆ ಎಲ್ಲಿದೆ ನೋಡೋಣ ಬನ್ನಿ. √3/2 ನೋಡಿ, ಸಬ್ಸ್ಟಿಟ್ಯೂಟ್ ಮಾಡೋದಷ್ಟೇ. ಓಕೆನಾ? ಟೇಬಲ್ನ ಬರೆಯೋದನ್ನು ಕಲ್ತ್ಕೊಳ್ಳಿ, ಒಂದೆರಡು ಸರಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ, ದೆನ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದರೆ ಅಲ್ಲಿಗೆ ನೀವು ಈ ಎಕ್ಸಸೈಸ್ನಲ್ಲಿ ಪೂರ್ತಿ ಎಲ್ಲ ಪ್ರಾಬ್ಲಮ್ಸ್ನ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತ. ಕಾಸ್ 30 ಮೀನ್ಸ್ ಒನ್ಸ್ ಅಗೇನ್ √3/2 ಪ್ಲಸ್ ಸೈನ್ 30 means 1/2, cos 60 means once again 1/2. Okay, square root of 3 into square root of 3 is square root of 9. 2 2s are 4 plus 1 1s are 1, 2 2s are 4. Once again square root of 9 means 3. ಇಲ್ಲಿ ಮಲ್ಟಿಪ್ಲಿಕೇಶನ್ ಇದೆ, ಸೊ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ವಿಲ್ ಮಲ್ಟಿಪ್ಲೈಡ್ ಈಚ್ ಅದರ್. ಆದರೆ ಇಲ್ಲಿ ಮತ್ತೆ ಪ್ಲಸ್ ಸೈನ್ ಇರೋದ್ರಿಂದ ಮಕ್ಕಳೇ ಮಾಡ್ತಾ ಮಾಡ್ತಾ ಅದನ್ನೇ ಕಂಟಿನ್ಯೂ ಮಾಡಿಬಿಡ್ಬೇಡಿ. ಮತ್ತು ಸುಮಾರು ಜನ ಮಕ್ಕಳು ಸ್ವಲ್ಪ ಮ್ಯಾಥಮೆಟಿಕ್ಸ್ನಲ್ಲಿ ತಪ್ಪು ಮಾಡಿಬಿಟ್ರಿ ಅಂದರೆ ಎಲ್ಲ ತಪ್ಪಾಗೋಗುತ್ತೆ. ಓಕೆನಾ? ಸೊ ಇಲ್ಲೇನಾಯಿತು, ಕೆಳಗಡೆ ಡಿನಾಮಿನೇಟರಲ್ಲಿ 4 ಸೇಮ್ ಇದೆ, ಸೊ ಕೀಪ್ 4 ಆ್ಯಸ್ ಇಟ್ ಈಸ್. 3 + 1 ಇನ್ ದ ನ್ಯೂಮರೇಟರ್, ದಟ್ಸ್ 4 1s are 4 1s are, ಆನ್ಸರ್ ವಿಲ್ ಬಿ 1. ನೆಕ್ಸ್ಟ್ ಮೂವ್ ಆನ್ ಟು ಎ ಸೆಕೆಂಡ್ ಪ್ರಾಬ್ಲಮ್. ದೆನ್ ನೋಡಿ, ಇದರ ಒಳಗಡೆ ಏನಿದೆ, ಪ್ರಾಬ್ಲಮ್ನ ಕೊಟ್ಟಾಗ ಎಕ್ಸಾಮ್ನಲ್ಲಿ ಯಾವ ರೀತಿ ಬರ್ಕೊಳ್ಬೇಕಾಗತ್ತೆ. 0, ಓಕೆ, 30, 40, 45, 60 ಆ್ಯಂಡ್ 90. ಕೆಳಗಡೆ ಸೈನ್ ಡೀಟಾ ದಟ್ ಈಸ್ 0, 1/2, 1/√2, √3/2, 1. ನೋಡಿ, ಇದೊಂದನ್ನು ಬರ್ಕೊಂಡ್ಬಿಟ್ರೆ ಉಳಿದಿದ್ದೆಲ್ಲ ನೀವೇನು ಮಾಡ್ಕೊಂಡು ಬಿಡ್ಬೋದು. ನಾನು ಹೇಳಿದ್ನಲ್ಲ, ರಿವರ್ಸ್ ಮಾಡಿದ್ರೆ ಕಾಸ್ ಡೀಟಾ, ಒಂದನ್ನು ಡಿವೈಡ್ ಸೈನ್ ಡೀಟಾ ಬೈ ಕಾಸ್ ಡೀಟಾ ಮಾಡಿದರೆ ಟ್ಯಾನ್ ಡೀಟಾ. ಈ ಮೇಲ್ಗಡೆ ಇರೋದು ಅಷ್ಟು 3 ಲೈನ್ದು ರೆಸಿಪ್ರೋಕಲ್ ತೊಗೊಂಡ್ಬಿಟ್ರೆ ಯು ಗಾಟ್ ಅನದರ್ 3 ರೇಷಿಯೋಸ್. ಓಕೆ, ಮೂವ್ ಆನ್ ಟು ಎ ಸೆಕೆಂಡ್ ಪ್ರಾಬ್ಲಮ್. ದೆನ್ 2 tan square 45 degree plus cos square 30 degree minus sin square 60 degree. You know that how to write the tan square 45 degree is 2 tan 45 whole square plus cos 30 whole square minus sin 60 whole square. ನೀವು ಸಬ್ಸ್ಟಿಟ್ಯೂಷನ್ ಮಾಡ್ತಾನೆ ಬರಿಬೋದು ಇದನ್ನು, ಬಟ್ ನಾನು ಇನ್ನೊಂದು ಸಪ್ರೇಟ್ ಲೈನಲ್ಲಿ ಬರೆದಿದ್ದೀನಿ ಅಷ್ಟೇ ಮಕ್ಕಳೇ. ಸೊ 2 tan 45 means 1 square plus cos 30 means 1 square root of 3/2 whole square minus sin 60. Okay, once again sin 60 is square root of 3/2 whole square. See the problem here, plus square root of 3/2 whole square minus square root of 3/2 whole square will get cancelled. The remaining will be 1 into 1 square means you have to put a 1 into 2 times, that is 1 into 1, that is 2 1s are 2 1s are 2. His answer is 2. ಸೊ ಇದನ್ನು ನಾನು ಸಿಂಪ್ಲಿಫೈ ಮಾಡ್ತೀನಿ ಅಂತ ಹೋದ್ರೂ ಸಿಂಪ್ಲಿಫೈ ಮಾಡಿದಾಗ ಸ್ಕ್ವೇರ್ ರೂಟ್ ಆಫ್ 3 whole square ಮೀನ್ಸ್ ಸ್ಕ್ವೇರ್ ರೂಟ್ ಆಫ್ 3 whole square ಡಿವೈಡೆಡ್ ಬೈ 2 square, ಎರಡಕ್ಕೂ ಸಪ್ರೇಟ್ ಮಾಡಿದಾಗ ಇದೆಲ್ಲ ಹೇಗೆ ಬರುತ್ತೆ ಅಂತ ಅಂದರೆ 8th ಸ್ಟ್ಯಾಂಡರ್ಡಲ್ಲಿ ಎಕ್ಸ್ಪೋನೆಂಟ್ಸ್ ಪ್ರಾಬ್ಲಮ್ಸ್ನ ನೀವು ಚೆನ್ನಾಗಿ ಕಲ್ತಿದ್ರಿ ಅಂದರೆ ಮಕ್ಕಳೇ ಖಂಡಿತವಾಗೂ ನಿಮಗೆ ಏನಾಗುತ್ತೆ, ಇದೆಲ್ಲ ಆಪ್ಷನಲ್ ಟೈಪಲ್ಲಿ ನಿಮಗೆ ಈ ಕ್ವಶನ್ಗಳು ಬರ್ಬೋದು. ನೆಕ್ಸ್ಟ್ ಮೂವ್ ಆನ್ ಟು ಎ ಥರ್ಡ್ ಪ್ರಾಬ್ಲಮ್. ದೆನ್ cos 45 ಡಿವೈಡೆಡ್ ಬೈ secant 30 ಬೈ cosecant 30. ನೋಡಿ, ಟೇಬಲ್ನ ನಾನು ತಗೊಂಡು ಬಂದೆ. cos 45 ಅಂತ ಅಂದರೆ 1/√2 ನಮಗೆ ಗೊತ್ತಿದೆ, 1/√2. ಇಲ್ಲಿ ಯಾವುದೋ ಹೋಲ್ ಸ್ಕ್ವೇರ್ ಏನೂ ಇಲ್ಲ, ಸೊ 1/√2 ಡಿವೈಡೆಡ್ ಬೈ secant 30 ಮೀನ್ಸ್ ಯು ಹ್ಯಾವ್ ಟು ಸಿ ದ cos 30 ನೋಡ್ಕೊಂಡ್ಬಿಟ್ರೆ ಆಯಿತು. cos 30 ಈಸ್ square root of 3/2. You have to take a reciprocal by 2/√3 plus cosecant 30. ನೋಡಿ, cosecant 30 ಅಂದರೆ ಯಾವ್ದು ನೋಡಬೇಕು ಮಕ್ಕಳೇ, sin 30 ನೋಡಿದ್ರೆ ಆಯಿತು. sin 30 ಈಸ್ 1/2, ಸೊ ಯು ಹ್ಯಾವ್ ಟು ಟೇಕ್ ಎ ರೆಸಿಪ್ರೋಕಲ್, ದಟ್ ಇಸ್ 2/1. ನೋಡಿ, ಮುಗೀತು. ಈಗ ಟೇಬಲಿನ ಕೆಲಸನೇ ಮುಗಿದೋಯ್ತು. ಇದೆಷ್ಟು ನೀವು ಬರ್ಕೊಂಡ್ಬಿಟ್ರೆ ಟೇಬಲಿನ ಕೆಲಸ ಮುಗೀತು. ದೆನ್ ಮೂವ್ ಆನ್ ಟು ಎ ಪ್ಯೂರ್ಲಿ ಎ ಮ್ಯಾಥಮೆಟಿಕ್ಸ್. ಎಷ್ಟು ಪರ್ಫೆಕ್ಟ್ ಇದ್ದೀರಿ ಮ್ಯಾಥ್ಸ್ನಲ್ಲಿ ಅನ್ನೋದನ್ನು ಇದು ಹೇಳುತ್ತೆ. ನೆಕ್ಸ್ಟ್ keep numerator as it is, that is 1/√2. Simplify the denominator then. ಸುದ್ದಗೆರೆ ಹಾಕಿದರೆ 3 square root of 3 into 1 is 1 square root of 3 ಅಥವಾ square root of 3. Cross multiply 2 1s are 2, that is plus 2 square root of 3. Keep numerator as it is.
keep numerator as it is, that is 1 by square root of 2 into, okay, you have to take a reciprocal, that is square root of 3 by 2 square root of 3. ಅದರಲ್ಲಿ ನ್ಯೂಮರೇಟರ್ ಮಲ್ಟಿಪ್ಲೈ ಮಾಡೋಣ, ಮಲ್ಟಿಪ್ಲೈ ಸೈನ್ ಇದೆ. ಸೊ ಸ್ಕ್ವೇರ್ ರೂಟ್ ಆಫ್ 3 into 1 is square root of 3 divided by, you have to multiply this one, that is 2 in square root of 2 into 2 is 2 square root of 2 plus 2 square root of 6. ಓಕೆ, ನಾ ಹೇಳಿದ್ನಲ್ಲ ನಿಮಗೆ 1 ಮಾರ್ಕ್ಸಿಗೋ 2 ಮಾರ್ಕ್ಸಿಗೋ ಏನೋ ಸ್ವಲ್ಪ ಕೇಳಿದರೆ ಇಷ್ಟಕ್ಕೆ ನಾವು ಏನು ಮಾಡ್ಬೋದಾಗಿತ್ತು, ಬಿಡ್ಬೋದಾಗಿತ್ತು ಮಕ್ಕಳೇ. ಬಟ್ ನಿಮ್ಮ ಟೆಕ್ಸ್ಟ್ ಬುಕ್ನಲ್ಲಿ ಈ ಆನ್ಸರ್ ನಿಮಗೆ ಕಾಣೋದಿಲ್ಲ. ಯಾಕೆ ಕಾಣೋದಿಲ್ಲ ಅಂತಂದರೆ ಅವ್ರು ಏನು ಮಾಡಿದ್ದಾರೆ, ನೆಕ್ಸ್ಟು ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಅನ್ನೋ ಒಂದು ಕಾನ್ಸೆಪ್ಟನ್ನ ತೊಗೊಂಡಿದ್ದಾರೆ. ಅದನ್ನು ನೀವು 9th ಸ್ಟ್ಯಾಂಡರ್ಡ್ನಲ್ಲಿ ಫಸ್ಟ್ ಚಾಪ್ಟ್ರಲ್ಲಿ ಸ್ಟಡಿ ಮಾಡ್ತೀರಿ, ಸಣ್ಣ ಬೇಸಿಕಲಿ. ಸೊ ಯು ಹ್ಯಾವ್ ಟು ರಿಮೆಂಬರ್ ದಟ್ ಒನ್. ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ 2 square root of 2 plus 2 square root of 6 is 2 square root of 2 minus 2 square root of 6. ಸೊ ಬೈನಾಮಿಯಲ್ ಆಗಿರೋದ್ರಿಂದ ಪ್ಲಸ್ ಮಧ್ಯದಲ್ಲಿ ಯಾವ ಸೈನ್ ಇರುತ್ತೋ ಅದಕ್ಕೆ ಆಪೋಸಿಟ್ ಸೈನ್ ತೊಗೊಂಡ್ಬಿಟ್ರೆ ನಿಮಗೆ ಶೋಧಕದ ಬೆಲೆ ಏನಾಗುತ್ತೆ, ಸಂಯುಗ್ಮಿಯ ಬೆಲೆ ಏನಾಗುತ್ತೆ ಸಿಗುತ್ತೆ. 2 ಸ್ಕ್ವೇರ್ ರೂಟ್ ಆಫ್ 2 ಪ್ಲಸ್ 2 ಸ್ಕ್ವೇರ್ ರೂಟ್ ಆಫ್ 6ನ ಸಂಯುಗ್ಮಿ ಏನಾಗುತ್ತೆ, 2 ಸ್ಕ್ವೇರ್ ರೂಟ್ ಆಫ್ 2 ಮೈನಸ್ 2 ಸ್ಕ್ವೇರ್ ರೂಟ್ ಆಫ್ 6 ಆಗಿರುತ್ತೆ. ಅದನ್ನು ನಾವು ಏನು ಮಾಡಬೇಕು ಅಂತ ನೀವು ಕೇಳಿದರೆ, ನಾವು ತೊಗೊಂಡಿರೋ ಅಂಥ ಪ್ರಾಬ್ಲಮ್ ಏನಿದೆ ಅಂದರೆ ಸ್ಕ್ವೇರ್ ರೂಟ್ ಆಫ್ 3 ಡಿವೈಡೆಡ್ ಬೈ 2 ಸ್ಕ್ವೇರ್ ರೂಟ್ ಆಫ್ 2 ಪ್ಲಸ್ 2 ಸ್ಕ್ವೇರ್ ರೂಟ್ ಆಫ್ 6 ಏನಿದೆ, ಈ ಪ್ರಾಬ್ಲಮ್ನ ನ್ಯೂಮರೇಟರ್ ಆ್ಯಂಡ್ ಡಿನೋಮಿನೇಟರಿಗೆ ಯು ಹ್ಯಾವ್ ಟು ಮಲ್ಟಿಪ್ಲೈ ವಿತ್ ಎ rationalizing factor. That is, rationalizing factor here is 2 square root of 2 minus 2 square root of 6 divided by 2 square root of 2 minus 2 square root of 6. Okay, here we are multiplying the rationalizing factor to a both numerator and a denominator and simplify this to here we are multiplying monomial with a binomial, that is 1 square root of 1 into 2 is 2. In the square root ಒಳಗಡೆ ಏನಿದೆ 3 into 2 ಇದೆ, that is square root of 6 minus 2 square root of 18. Here you can use a formula, that is a plus b into a minus b. 2 square root of 2 whole square into minus 2 square root of 6 whole square. 2 square root of 6 ಹಾಗೆ ಇಡೋಣ, ಮೈನಸ್ 2 into 18 ಏನಂತ ಬರ್ಕೊಳ್ಬೋದು, ಇನ್ನೊಂಚೂರು ಸಿಂಪ್ಲಿಫೈ ಮಾಡ್ತೀನಿ ಅಂದರೆ 9 into 2 ಅಂತ ಬರ್ಕೊಳ್ಬೋದು. ಓಕೆನಾ. ದೆನ್ 2 ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ಸ್ಕ್ವೇರ್ ಇದೆ, ಕಾಣಿಸ್ತಾ ಇದೆ ಕೆಳಗಡೆ. ಯಾಕೆ ನಾನು ಇಲ್ಲಿ ಯಾಕೆ 9 into 2 ಬರ್ಕೊಂಡೆ ಅಂತ ನಿಮಗೆ ಡೌಟ್ ಬರ್ಬೋದು. 9 is a perfect square. ಓಕೆ, 6 ಕೆನಾಟ್ ಬಿ ರಿಟನ್ ಆಸ್ ಅ 4 into 2. ಈ ಥರ ಅಂದರೆ ನಮಗೆ ಅಲ್ಲಿ ಪರ್ಫೆಕ್ಟ್ ಸ್ಕ್ವೇರ್ ಇಂಟು ಮಲ್ಟಿಪಲ್ ಮಾಡ್ಲಿಕ್ಕೆ ಬರಲ್ಲ. ಬಟ್ 18 ಕ್ಯಾನ್ ಬಿ ರಿಟನ್ ಆಸ್ 9 into 2. ದೆನ್ ಹೌ ಟು ಸಿಂಪ್ಲಿಫೈ 2 ಸ್ಕ್ವೇರ್ ರೂಟ್ ಆಫ್ 2 ಹೋಲ್ ಸ್ಕ್ವೇರ್ ಇಸ್, ಯು ಹ್ಯಾವ್ ಟು ಮಲ್ಟಿಪ್ಲೈ 2 square root of 2 into 2 times, that is 2 2s are 4 in the within the square root 2 2s are 4 once again. Square root of 4 is 2, 4 2s are 8. Next you have to simplify 2 square root of 6, you have to multiply 2 square root of 2 into 2 times 2 2s are 4, square root of 6 6 are 36. 36 means square root of 36 means 6, so 4 6 are 24. 8 minus 24. Here 2 square root of 6 keep as it is, minus, so square root of 9 is 3, 3 2s are 6 are 2 into 3 square root of 3, sorry square root of 2. 8 minus 24 is minus 16, that is plus 8 minus 24 is there, so we have to subtract, answer will be minus 16. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, 2 square root of 6 minus ನೋಡಿ 2 3 is 6 square root of 2 divided by minus 16. ಇಲ್ಲಿ ನಾನು ನಿಮಗೆ ಫುಲ್ಲು ಸಿಂಪ್ಲಿಫೈ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ನಿಮಗೆ ಎಷ್ಟು ಸಾಧ್ಯ ಇದೆಯೋ ಮಕ್ಕಳೇ ಅಲ್ಲಿವರೆಗೂ ಏನು ಮಾಡಿ, ಸಿಂಪ್ಲಿಫೈ ಮಾಡಿ. ಓಕೆನಾ. ಯು ಕ್ಯಾನ್ ಟೇಕ್ ಎ -2 ಆ್ಯಸ್ ಕಾಮನ್ ಇನ್ ದ ನ್ಯೂಮರೇಟರ್. ಏನಾಗುತ್ತೆ ಇಲ್ಲಿ ಮೈನಸ್ ಕಾಮನ್ ತೆಗೆದಾಗ -6 ಇರೋದು ಪ್ಲಸ್ ಆಗುತ್ತೆ. 6ಅಲ್ಲಿ 2 ಕಾಮನ್ ತಗೊಂಡ್ಬಿಡ್ತೀವಿ ಅಂದರೆ ರಿಮೈನಿಂಗ್ ಇಲ್ಲಿ ಬಿ 3 square root of 2 -2 ಕಾಮನ್ ತೆಗೆದ್ರೆ -6 will be remaining in the within the bracket. In the denominator -16 is there. Minus will get cancelled, that is 2 1s are 2 8s are. So finally simplified answer will be 3 square root of 2 minus square root of 6 divided by 8. This is the final answer. ಇದನ್ನೇ ನಿಮಗೆ ಏನು ಮಾಡಿದ್ದಾರೆ, ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿದ್ದಾರೆ. ಓಕೆನಾ. ನಾವು ಇಲ್ಲಿ ತನಕ ಮಾಡಿ ಸಿಂಪ್ಲಿಫೈ ಆಗಿದೆ ಅಂತ ಬಿಟ್ಬಿಡ್ತೀವಿ. ಸಪೋಸ್ ನೀವು ರ್ಯಾಷನಲೈಸಿಂಗ್ ದ ಫ್ಯಾಕ್ಟರ್ ಮಾಡಲಿಲ್ಲ ಅಂದರೆ ಅಲ್ಲಿಗೆ ಸ್ಟಾಪ್ ಆಗಿಬಿಡುತ್ತೆ. ರ್ಯಾಷನಲೈಸಿಂಗ್ ದ ಫ್ಯಾಕ್ಟರ್ ಮಾಡಿ ಡಿನಾಮಿನೇಟರನ್ನು ಮಾಡಿದರೆ, ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಮಾಡಿದರೆ, ದಟ್ ವಿಲ್ ಬಿ ಎ
answer. Yeah, next problem then. Sin 30 plus tan 45 minus cosecant 60 divided by secant 30 plus cos 60 by cot 45 ಡಿಗ್ರಿ. ನೋಡಿ ಈ ಟೇಬಲ್ನ ನಾನು ನಿಮಗೆ ಸಣ್ಣದಾಗಿ ಕಾಣಿಸ್ತಾ ಇತ್ತು, ಸ್ವಲ್ಪ ದೊಡ್ಡದಾಗಿ ಬರ್ಕೊಂಡಿದ್ದೀನಿ ಅಷ್ಟೇ ವ್ಯಾಲ್ಯೂಸ್ನ. want a problem then. Here I separately simplify numerator and denominator. ಯಾಕೆ ಅಂತ ಅಂದರೆ ಸ್ವಲ್ಪ ಪ್ರಾಬ್ಲಮ್ಮು ಆ ಥರ ಇರೋದ್ರಿಂದ, ಅಂದರೆ ಸ್ವಲ್ಪ ಉದ್ದ ಅನಿಸೋದ್ರಿಂದ ನನ್ನ ಮೇಲೆ ನ್ಯೂಮರೇಟರ್ ಡಿನಾಮಿನೇಟರ್ ಎರಡನ್ನೂ ಒಟ್ಟಿಗೆ ಮಾಡ್ತಾ ಹೋದರೆ ನೀವು ಕನ್ಫ್ಯೂಷನ್ ಮಾಡ್ಕೊಳ್ತೀರೇನೋ ಅನ್ನೋ ಕಾರಣಕ್ಕೆ ಏನು ಮಾಡ್ತಾಯಿದ್ದೀನಿ, ಇಲ್ಲಿ ಸಪ್ರೇಟ್ ಮಾಡಿ ತೋರಿಸ್ತಾ ಇದ್ದೀನಿ ಮಕ್ಕಳೇ ಅಷ್ಟೇ. ನೀವು ಒಟ್ಟಿಗೆ ಮಾಡ್ತೀನಿ ಅಂದರೆ ತೊಂದರೆ ಇಲ್ಲ, ಆದರೆ ತಪ್ಪು ಮಾಡಿಬಿಡಿ ಅಷ್ಟೇ. ಸೊ ದಿಸ್ ಈಸ್ ನ್ಯೂಮರೇಟರ್. So you substitute the values of a numerator, that is sin 30 is 1/2, cos tan 45 is 1 and cosecant 60. Cosecant 60 is the reciprocal of a sin 60. sin 60 ಏನಿದೆ ಅಂತ ನೀವು ನೋಡ್ಕೊಂಡ್ಬಿಟ್ರೆ ಅದನ್ನು ಉಲ್ಟಾ ಮಾಡಿದ್ರೆ ಆಯ್ತಂದರೆ 2 square root of 3/2 is 2 square root of 3. ದೆನ್ ನೋಡೋಣ, ಫಸ್ಟ್ ಎರಡಷ್ಟೇ ರೇಷಿಯೋ ತೊಗೊಂಡ್ಬಿಟ್ಟು ಸಿಂಪ್ಲಿಫೈ. ಗೆರೆ ಹಾಕಿದ್ರೆ 2 1s are 2, 1 1s are 1 plus 2 1s are 2. That is 3/2 minus 2 square root of 3. Once again 2 into square root of 3 is 2 square root of 3. 3 into square root of 3 is 3 square root of 3 minus 2 2s are 4. This is the simplification of a numerator only. ಓಕೆನಾ? ಹಾಗಾದರೆ ಡಿನಾಮಿನೇಟರಿಗೆ ಹೋಗೋಣ. ಇದೆರಡೂ ನೀವು ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀನಿ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಒಟ್ಟಿಗೆ ಅಂತಂದರೆ ಖಂಡಿತ ಮಾಡಿ ಮಕ್ಕಳೇ. ಈ ಥರನೂ ಮಾಡ್ಬೋದು ಅಂತ ನಾನು ತೋರಿಸ್ತಾ ಇದ್ದೀನಿ ಅಷ್ಟೇ. ಓಕೆನಾ? ಮೂವ್ ಟು ಯರ್ ಡಿನಾಮಿನೇಟರ್. Secant 30, if you know the value of is cos 30, you can easily write the secant 30. How? See here, cos 30 is square root of 3/2. Reciprocal of a square root of 3/2 is 2 square root of 3 plus cos 60 is 1/2 plus cot 45 is 1. That is tan 45 is also 1. Reciprocal of 1 is once again 1. ಸೊ ಇಲ್ಲೇನಾಗಬೇಕು, ಎರಡರಲ್ಲಿ ಯಾವ್ದಾರು ಮೂರರಲ್ಲಿ ಯಾವ್ದಾರು ಎರಡನ್ನ ಇಟ್ಕೊಂಡ್ಬಿಟ್ಟು ಸಿಂಪ್ಲಿಫೈ ಮಾಡೋಣ. ಓಕೆನಾ? 2 by square root of 3 plus, ಓಕೆ, ಒಂದು ಉದ್ದ ಗೆರೆ ಹಾಕಿದರೆ 2 1s are 2, ಕ್ರಾಸ್ ಮಲ್ಟಿಪ್ಲೈಡ್ 1 1s are 1 ಪ್ಲಸ್ 1 2s are 2. ಇಲ್ಲಿ LCM ತೆಗಿಯೋ ಅವಶ್ಯಕತೆ ಇಲ್ಲ, ಇದೊಂದು ಮೆಥಡ್ ಅಷ್ಟೇ. ಓಕೆ, 2 square root of 3 and 2 2s are 4 plus 3 square root of 3. ಓಕೆ, ದಿಸ್ is 2. This answer will be called as a 2. So from 1 and 2 ಅಂತನಾರು ಬರೀರಿ, ಅಥವಾ ನ್ಯೂಮರೇಟರ್ ಬೈ ಡಿನಾಮಿನೇಟರ್ ಅಂತ ಬರ್ಕೊಂಡು ನೋಡೋಣ ಬನ್ನಿ ಏನಾಗುತ್ತೆ ಅಂತೇಳಿ. In the numerator, the given answer will be 3 square root of 3 minus 4 divided by 2 square root of 3. Whole thing is divided by the new denominator, that is 4 plus 3 square root of 3 by 2 square root of 3. In the 2 square root of 3 is common, so cancel this one. The remaining will be 3 square root of 3 minus 4 divided by 4 plus 3 square root of 3. ಓಕೆ, ಮತ್ತು ಕ್ಯಾನ್ಸಲ್ ಮಾಡಿಬಿಡ್ಬೇಡಿ. ಓಕೆನಾ? ಹಾಗಾದರೆ ಏನು ಮಾಡಬೇಕು ಇಲ್ಲಿ? ಸಪೋಸ್ ಮೈನಸ್ ಏನಾದ್ರು ಕಾಮನ್ ತೆಗೆದ್ರೆ ಕ್ಯಾನ್ಸಲ್ ಆಗುತ್ತೆ? ಖಂಡಿತ ಕ್ಯಾನ್ಸಲ್ ಆಗಲ್ಲ. ಯಾಕಂದರೆ ನೀವು ಮೈನಸ್ ತೆಗೆದ್ರೂ 4 minus 3 square root of 2 ಬರುತ್ತೆ, 3 ಬರುತ್ತೆ. ಓಕೆನಾ? ಆ ಥರ ಕ್ಯಾನ್ಸಲ್ ಆಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ಇದಿಷ್ಟಕ್ಕೆ ಸ್ಟಾಪ್ ಮಾಡ್ಬೋದು. ಸಪೋಸ್ 2 ಮಾರ್ಕ್ಸಿಗೆ ಏನಾದ್ರು ಕೊಟ್ಟರೆ ಮಕ್ಕಳೇ ಇಷ್ಟಕ್ಕೆ ಸ್ಟಾಪ್ ಮಾಡಿ, ತೊಂದರೆ ಇಲ್ಲ. ಆದರೆ ಸ್ವಲ್ಪ ಏನಾದ್ರು ಜಾಸ್ತಿ ಮಾರ್ಕ್ಸಿಗೆ ಕೇಳ್ತೀನಿ ಅಂತಂದರೆ ಯು ಮೂವ್ ಆನ್ ಟು ಎ ನೆಕ್ಸ್ಟ್ ಫರ್ದರ್ ಸ್ಟೆಪ್ಸ್, ದಟ್ ಇಸ್ ಅ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್. ನಿಮಗೆ 9th ಸ್ಟ್ಯಾಂಡರ್ಡ್ನಲ್ಲಿ ಫಸ್ಟ್ ಪ್ರಾಬ್ಲಮ್ ನಂಬರ್ ಸಿಸ್ಟಮ್ನಲ್ಲಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಸೊ ಮೂವ್ ಆನ್ ಟು ಎ ದಿಸ್ ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್. ಇಡೀ ನಿಮ್ಮ 10th ಇಲ್ಲೆಲ್ಲೂ ಬರೋದಿಲ್ಲ, ಸಾಮಾನ್ಯವಾಗಿ ಇಲ್ಲೊಂದು ಕಡೆ ಮಾತ್ರ ಇದು ಕಾಣಿಸುತ್ತೆ. ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್, ಯು ಹ್ಯಾವ್ ಟು ರೈಟ್ ದ ರ್ಯಾಷನಲೈಸಿಂಗ್ ಫ್ಯಾಕ್ಟರ್. ಇದನ್ನು ನಾವು ರ್ಯಾಷನಲೈಸಿಂಗ್ ದ ಡಿನಾಮಿನೇಟರ್ ಅಂತ ಕರಿತೀವಿ, ನಾನು ಮಾಡ್ತಾ ಇರುವಂಥ ಮೆಥಡನ್ನು. ಓಕೆ, ಅಂದರೆ ಛೇದವನ್ನು ಅಕರ್ಣೀಕರಣಗೊಳಿಸೋದು ಅಂತ ಕರಿತೇವೆ. ಏನಂತ ಕರಿತೇವೆ? ಛೇದವನ್ನು ಅಕರ್ಣೀಕರಣಗೊಳಿಸೋದು. ಇಲ್ಲಿ ಸ್ಕ್ವೇರ್ ರೂಟ್ ಆಫ್ 3 ಏನು ಬಂದುಬಿಟ್ಟಿದೆಯಲ್ಲ, ಅದನ್ನು ಏನು ಮಾಡೋವಂಥದ್ದು, ಒಂದು ಭಾಗಲಬ್ಧ ಸಂಖ್ಯೆಯಾಗಿ ಮಾಡ್ಕೊಳ್ಳೋ ಅಂಥದ್ದು ಛೇದವನ್ನು ಅಕರ್ಣೀಕರಣಗೊಳಿಸೋದು. ನೀವು 9ನೇ ಕ್ಲಾಸ್ನಲ್ಲಿ ಕಲ್ತಿದ್ದೀರಿ, ನೆನಪಿದೆ ಅಂತ ಅಂದ್ಕೊಳ್ತೀನಿ. ಇನ್ನೊಂದು ಸರಿ ಪ್ರಾಕ್ಟೀಸ್ ಮಾಡೋಣ. ಹಾಗಾದರೆ ಇಲ್ಲಿ ಛೇದ ಏನಿದೆ ನೋಡೋಣ ಬನ್ನಿ. ವಾಟ್ ಈಸ್ ಇನ್ ದ ಡಿನಾಮಿನೇಟರ್? ರ್ಯಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ ಡಿನಾಮಿನೇಟರ್. ನಿಮ್ಮ ಪ್ರಕಾರ ಡಿನಾಮಿನೇಟರ್ ಏನಿದೆ ಅದನ್ನು ಬರ್ಕೊಂಡ್ರೆ 4 plus 3 square root of 3 ಈಸ್, ಓಕೆ, ದಿಸ್ ಈಸ್ ಬೈನೋಮಿಯಲ್. ಸೊ
ಅಲ್ಲಿ ಏನಿದೆ ಅದೇ ನಂಬರ್ನ ತೊಗೊಳ್ಬೇಕು ಮಕ್ಕಳೇ, ಬಟ್ ದ ಆಪೋಸಿಟ್ ಸೈನ್, ದಟ್ ಇಸ್ 4 ಮೈನಸ್ 3 ಸ್ಕ್ವೇರ್ ರೂಟ್ ಆಫ್ 3. ರಾಷನಲೈಸಿಂಗ್ ಫ್ಯಾಕ್ಟರ್ ಆಫ್ 4 ಪ್ಲಸ್ 3 ಸ್ಕ್ವೇರ್ ರೂಟ್ ಆಫ್ 3 ಈಸ್ 4 ಮೈನಸ್ 3 ಸ್ಕ್ವೇರ್ ರೂಟ್ ಆಫ್ 3. ಓಕೆನಾ. 4 ಪ್ಲಸ್ 3 ಸ್ಕ್ವೇರ್ ರೂಟ್ ಆಫ್ 3ರ ಸಂಯುಗ್ಮಿ ಅಂತ ಕರಿತೀವಿ. ಸಂಯುಗ್ಮಿ ಏನಾಗಿರುತ್ತೆ, 4 ಪ್ಲಸ್ 4 ಮೈನಸ್ 3 ಸ್ಕ್ವೇರ್ ರೂಟ್ ಆಫ್ 3. ಹಾಗಾದ್ರೆ ಇಲ್ಲಿ ಏನಾಗುತ್ತೆ, 3 ಸ್ಕ್ವೇರ್ ರೂಟ್ ಆಫ್ 3 ನಮಗೆ ಕೊಟ್ಟಿರೋ ಅಂಥ ಪ್ರಾಬ್ಲಮ್ ಏನಿದೆ ಅದನ್ನು ಬರ್ಕೊಳ್ಳೋಣ. 3 ಮೈನಸ್ 3 ಸ್ಕ್ವೇರ್ ರೂಟ್ ಆಫ್ ಮೈನಸ್, ಓಕೆ. ದೆನ್ 3 ಸ್ಕ್ವೇರ್ ರೂಟ್ ಆಫ್ 3 ಮೈನಸ್ 4 ಡಿವೈಡೆಡ್ ಬೈ 4 ಪ್ಲಸ್ 3 ಸ್ಕ್ವೇರ್ ರೂಟ್ ಆಫ್ 3. ಎರಡು ಕಡೆ ಅಂದರೆ ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ಗೆ ಹೌ ಟು ಮಲ್ಟಿಪ್ಲೈ ವಿತ್ ರ್ಯಾಷನಲೈಸಿಂಗ್ ಫ್ಯಾಕ್ಟರ್. ನಾವು ತೊಗೊಂಡಿರೋಂಥ ರ್ಯಾಷನಲೈಸಿಂಗ್ ಫ್ಯಾಕ್ಟರ್ನಿಂದ ಮಲ್ಟಿಪ್ಲೈ ಮಾಡಬೇಕು ಯಾವುದನ್ನು, ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರನ್ನು. ಓಕೆ. ಮಾಡಿದಾಗ ಏನಾಗುತ್ತೆ, ಸಪೋಸ್ ವ್ಯಾಲ್ಯೂ ಏನಾದ್ರು ಚೇಂಜ್ ಆಗುತ್ತೆ, ಇಲ್ಲ ಮೇಲೆ ಕೆಳಗೆ ಕ್ಯಾನ್ಸಲ್ ಆಗಿಬಿಟ್ರೆ ನಮಗೆ ನಾವು ತೊಗೊಂಡಿರೋ ಪ್ರಾಬ್ಲಮೇ ಬರುತ್ತೆ. ಆದರೂ ನಾವು ಅದನ್ನು ರ್ಯಾಷನಲೈಸಿಂಗ್ ಡಿನಾಮಿನೇಟರ್ ಮಾಡಬೇಕಾಗಿರೋದ್ರಿಂದ ಈ ಥರ ಮಾಡಿದರೆ ಆಯಿತು. ಹಿಯರ್ ಫಸ್ಟ್ ಇನ್ ದ ನ್ಯೂಮರೇಟರ್ ವಿ ಹ್ಯಾವ್ ಮಲ್ಟಿಪ್ಲೈ ಬೈನೋಮಿಯಲ್ ಇರುತ್ತೆ, ಬೈನೋಮಿಯಲ್. ಸಿ ಹಿಯರ್ 3 ಸ್ಕ್ವೇರ್ ರೂಟ್ ಆಫ್ 3 ಇಂಟು 4 minus 3 square root of 3 minus 4, you have to multiply with 4 minus 3 square root of 3. In the denominator, you can apply a formula that is a plus b into a minus b. ನಾನು ಅದಿಲ್ದಲೇ ಯಾವ ಥರ ಮಾಡೋದು ಅನ್ನೋದನ್ನು ಹೇಳ್ಕೊಡ್ತಾಯಿದ್ದೀನಿ. ಯಾಕಂದರೆ ನೆಕ್ಸ್ಟ್ ಪ್ರಾಬ್ಲಮ್ ಏನಿದೆ, ಹಿಂದಿನ ಪ್ರಾಬ್ಲಮ್ ಏನಿದೆ ಅದರೊಳಗೆ ನಿಮಗೆ ಫಾರ್ಮುಲಾ ಹಾಕ್ತಾಯಿದ್ದೀನಿ. ಸೊ ಫಾರ್ಮುಲಾ ಏನಾದ್ರು ಮರ್ತು ಹೋಗಿದೆ ಅಂದರೆ ಯಾವ ರೀತಿ ಮಾಡೋದು ಅಂತೇಳಿ. ಹಿಯರ್ ಆಲ್ಸೋ ಯು ಕ್ಯಾನ್ ಮಲ್ಟಿಪ್ಲೈ ವಿತ್ ಬೈನೋಮಿಯಲ್ ಇರುತ್ತೆ, ಬೈನೋಮಿಯಲ್. So 12 square root of 3 minus 3 3s are 9 square root of 9 minus 4 4s are 16 minus into minus plus 4 3s are 12 square root of 3. Okay. Next 4 4s are 16 minus 12 square root of 3 plus 12 square root of 3 minus 3 3s are 9 square root of once again 9. Okay, here in the denominator plus square root of 3 and minus 12 square root of 3 and plus 12 square root of 3 will get cancelled. ಹಾಗಾದರೆ ನ್ಯೂಮರೇಟ್ರಲ್ಲಿ ಏನಾಗುತ್ತೆ, ಪ್ಲಸ್ 12 square root of 3, hence again plus 12 square root of 3 is there, so that is 24 square root of 3. They are called a like sets, you have to add the like sets. And in the numerator once again minus 9 into square root of 9 means 3 minus 16. That is in the denominator 16 minus 9 into 3. ಹಾಗಾದರೆ ಇಲ್ಲಿ 24 square root of 3 minus 9 3s are 27 minus 16. ಓಕೆ, ಅವೆರಡನ್ನು ಆ್ಯಡ್ ಮಾಡಿದರೆ ಏನಾಗುತ್ತೆ ನಮಗೀಗ 43. ದಟ್ ಇಸ್ ಮೈನಸ್ 43. ಒಟ್ಟಿಗೆ ಬರಿತಾ ಇದ್ದೀನಿ ಮಕ್ಕಳೇ. 16 ಪ್ಲಸ್ 16 ಮೈನಸ್ 9 3s are 27. ಓಕೆ, ಇಲ್ಲೇನಾಗುತ್ತೆ ನಮಗೆ ಚಿಕ್ಕ ನಂಬರ್ಗೆ ಪ್ಲಸ್ ಇರೋದ್ರಿಂದ ನಾನು ಕೆಳಗೆ ಬರ್ಕೋತೀನಿ ಪ್ಲಸ್ 16. ಕಳೆದಾಗ ಏನಾಗುತ್ತೆ ನೋಡೋಣ, ಯಾಕಂದರೆ ಆಪೋಸಿಟ್ ಸೈನ್ ಕಳೆದಾಗ 1 ದಟ್ಸ್ ಮೈನಸ್ 11. ಓಕೆ, ಇಷ್ಟಿಟ್ಟರು ಅಡ್ಡಿ ಇಲ್ಲ. ಇನ್ನೂ ನಾನು ಚೆನ್ನಾಗಿ ಮಾಡಿ ಬರೀಬೇಕು ಅಂತ ನಿಮಗೆ ಅನಿಸ್ತು ಅಂತಂದರೆ ಯು ಕ್ಯಾನ್ ಟೇಕ್ ಎ ಕಾಮನ್ ಆಸ್ ಮೈನಸ್ ಆಸ್ ಎ ಕಾಮನ್. ದಟ್ ಈಸ್ ವೆನ್ ಯು ಟೇಕ್ ಎ ಮೈನಸ್ ಆಸ್ ಎ ಕಾಮನ್ ದ ಆನ್ಸರ್ ವಿಲ್ ಬಿ minus of 43 minus 24 square root of 3 divided by minus 11. Minus will get cancelled. That is 43 minus 24 square root of 3 divided by 11. This is the answer, final answer. ನಿಮಗೆ ಟೆಕ್ಸ್ಟ್ ಬುಕ್ನಲ್ಲಿ ಟೆಕ್ಸ್ಟ್ ಬುಕ್ನಲ್ಲಿ ಹಿಂದ್ಗಡೆ ಆನ್ಸರ್ ಅಂತ ಕೊಟ್ಟಲ್ಲಿ ಈ ಆನ್ಸರ್ ಇದೆ ಮಕ್ಕಳೇ. ಸೊ ಇದಿಷ್ಟು ನಮಗೇನು ಮ್ಯಾಥ್ಸ್ ಗೊತ್ತಿರಬೇಕಷ್ಟೇ. ನಮಗೆ ಇದರಲ್ಲಿ ಕೊಟ್ಟಿರೋ ರೇಷಿಯೋಸ್ ಏನಿದೆ, ಆ್ಯಂಗಲ್ಸ್ ಇದೆ, ಅದನ್ನು ನಾವು ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡ್ಮೇಲೆ ನಂತರದ ಸಿಂಪಲ್ಲಾಗಿರೋ ಮ್ಯಾಥಮೆಟಿಕ್ಸ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ 9th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದು ನಿಮಗೆ ಬರುತ್ತೆ. ಸೊ ಯಾವ ಕಾನ್ಸೆಪ್ಟನ್ನ ನೀವು ಮರಿಬಾರ್ದು ಅನ್ನೋದು ಇದರಿಂದ ನೀವು ಏನು ಮಾಡಬೇಕು, ತಿಳ್ಕೊಬೇಕಾಗಿದೆ ಅಷ್ಟೆ. ನೆಕ್ಸ್ಟ್ ಮೂವ್ ಆನ್ ಟು ಎ 5th ಪ್ರಾಬ್ಲಮ್. 5 cos square 60 degree plus 4 secant square 30 degree minus tan square 45 degree divided by sin square 30 degree plus cos square 30 degree. ಓಕೆ, ದಿಸ್ ಈಸ್ ದ ಪ್ರಾಬ್ಲಮ್ ಹಿಯರ್. ನಾನು ಇಲ್ಲಿ ಟೇಬಲ್ನ ಮಾಡಿಟ್ಕೊಂಡಿದ್ದೀನಲ್ಲ, ಸೊ ಅದನ್ನು ರೆಫರೆನ್ಸಿಗೆ ನಿಮಗೆ ಕಾಣಲಿ ಅಂತ ಅದನ್ನು ಇಟ್ಕೋತಾ ಇದ್ದೀನಿ. 5 ಆಫ್, ಓಕೆ, ಇನ್ನೊಂದು ಸರಿ ಬರ್ಕೊಳ್ಳೋದಿಲ್ಲ, ನಾನು ಡೈರೆಕ್ಟಾಗೆ ಬರೆದುಬಿಡ್ತೀನಿ. ದಟ್ ಈಸ್ cos square 60. ಓಕೆ, 60 ಮೀನ್ಸ್ cos 60 ಈಸ್ 1/2 ಹೋಲ್ ಸ್ಕ್ವೇರ್, ಮರಿಬೇಡಿ 1/2 ಅಷ್ಟೇ ಅಲ್ಲ, 1/2 ಹೋಲ್ ಸ್ಕ್ವೇರ್ ಪ್ಲಸ್ 4 secant square 30. secant square 30 ಈಸ್ ರೆಸಿಪ್ರೋಕಲ್ ಆಫ್ ಎ cos 30. cos 30 ಗೊತ್ತಿದ್ರೆ ಸಾಕು. ನಾನು ಟೇಬಲನ್ನು ಎಕ್ಸಾಮ್ನಲ್ಲಿ ಅಷ್ಟೂ ಬರ್ಕೊತಾ ಕೂರಬೇಕಾ, ಟೈಮ್ ಹೋಗ್ಬಿಡುತ್ತೆ ನನಗೆ ಅನಿಸಿದರೆ
ಬರೀ 3 ರೇಷಿಯೋಸ್ ಬರ್ಕೊಂಡ್ರೆ ನೀವು ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿದರೆ ಯು ಕ್ಯಾನ್ ರೈಟ್ ಆಲ್ ದ 6 ರೇಷಿಯೋಸ್. ದಟ್ ಈಸ್ secant 30 is 2 square root of 3 whole square minus tan square 45 means 1 square. ನಾನು ಎರಡೂ ಒಟ್ಟಿಗೆ ಮಾಡ್ತಾಯಿದ್ದೀನಿ, ನ್ಯೂಮರೇಟರ್ ಮತ್ತು ಡಿನಾಮಿನೇಟರ್ನ. ನಿಮಗೆ ಹಳೆಯ ಪ್ರಾಬ್ಲಮ್ನಲ್ಲಿ ಹೇಳಿದಾಗೆ ಯು ಕ್ಯಾನ್ ಸಿಂಪ್ಲಿಫೈ ನ್ಯೂಮರೇಟರ್ ಆ್ಯಂಡ್ ಡಿನಾಮಿನೇಟರ್ ಸಪ್ರೇಟ್ಲಿ ಆ್ಯಂಡ್ ಕ್ಯಾನ್ ಓಕೆನಾ. ಅದಾದಮೇಲೆ ನೀವು ಕಂಟಿನ್ಯೂ ಮಾಡಿ. ನೋಡಿ, ನಾನು ಈ ಟೇಬಲ್ ಏನು ಇಟ್ಕೊಂಡೆ, ಜಸ್ಟ್ ಇದೊಂದು ಲೈನಿಗೆ ಮಾತ್ರ ನೋಡಿ. sin 30 ಮೀನ್ಸ್ 1/2 ಹೋಲ್ ಸ್ಕ್ವೇರ್ ಪ್ಲಸ್ cos 30 ಮೀನ್ಸ್ ಸ್ಕ್ವೇರ್ ರೂಟ್ ಆಫ್ 3/2 ಹೋಲ್ ಸ್ಕ್ವೇರ್. ಇಲ್ಲಿ ಏನಿದೆ ರೇಷಿಯೋ 0, 30, 40, 60 ಆ್ಯಂಡ್ 90. sin ಈಸ್ 0, 1/2, 1 ಸ್ಕ್ವೇರ್ ರೂಟ್ ಆಫ್ 2, ಸ್ಕ್ವೇರ್ ರೂಟ್ ಆಫ್ 3/2, 1. ಓಕೆ, ಇದಿಷ್ಟು ಸಣ್ಣದಾಗಿ ಒಂದು ಟೇಬಲ್ ಬರ್ಕೊಂಡ್ಬಿಟ್ರೆ ಸಾಕು. ಸೊ ವಾಂಟ್ ಟು ಹೌ ಟು ಸಿಂಪ್ಲಿಫೈ ದಿಸ್ ಪ್ರಾಬ್ಲಮ್. 5 of 1/2 whole square means 1 into 1 is 1, 2 2s are 4 plus see 4 of 2 2s are 4. ಗೊತ್ತಾಗಿಲ್ಲ ಅಂದರೆ ಪಕ್ಕದಲ್ಲಿ ಮಾಡ್ಕೊಳ್ಳಿ. ಅಂದರೆ 2/3ನ ಯು ಹ್ಯಾವ್ ಟು ಮಲ್ಟಿಪ್ಲೈ ಬೈ 2 times 2 2s are 4 divided by square root of 9, 3 3s are 9, that is 4 by square root of 9 means 3. ಸಪೋಸ್ ಅಲ್ಲಿ ಸ್ಕ್ವೇರ್ ರೂಟ್ ಇದೆ ಅಂದರೆ ಸ್ಕ್ವೇರ್ ರೂಟ್ ಆಫ್ 3 ಹೋಲ್ ಸ್ಕ್ವೇರ್ ಮೀನ್ಸ್ ಸ್ಕ್ವೇರ್ ಆ್ಯಂಡ್ ಸ್ಕ್ವೇರ್ ರೂಟ್ ವಿಲ್ ಬಿ ಗೆಟ್ ಕ್ಯಾನ್ಸಲ್ಡ್, ದ ಆನ್ಸರ್ ವಿಲ್ ಬಿ 3. ದಟ್ ಇಸ್ 4/3 ಅಂತ ಬೇಕಾದ್ರೂ ಬರ್ಕೊಳ್ಬೋದು, -1. ಓಕೆ, ನೆಕ್ಸ್ಟ್ ಈಸ್ 1/2 ಹೋಲ್ ಸ್ಕ್ವೇರ್ ಮೀನ್ಸ್ 1/4 ಪ್ಲಸ್ ಒಂದ್ಸರಿ ನಾವು ಮಾಡಿ ಇಟ್ಬಿಟ್ಟಿದ್ದೀವಲ್ವ, ಅದನ್ನೇ ಉಲ್ಟಾ ಮಾಡಿದಾಯಿತು 3/4. ನೆಕ್ಸ್ಟ್ ಸಪ್ರೇಟ್ ಮಾಡಿಕೊಂಡ್ರು ಒಳ್ಳೆಯದೇ ಮಕ್ಕಳೇ. 5 1s are 5 divided by 4, that is 4 4s are 16/3 -1 divided by see here ಉದ್ದಗೆರೆ ಹಾಕಿದರೆ 4 4 ಎರಡು ಕಾಮನ್ ಇರೋದ್ರಿಂದ ಸೊ ಯು ಹ್ಯಾವ್ ಟು ರೈಟ್ 1 time. ಯು ಹ್ಯಾವ್ ಟು ಆ್ಯಡ್ ನ್ಯೂಮರೇಟರ್ ಅಂದರೆ ಆ ಕೆಳಗಡೆ ಡಿನಾಮಿನೇಟರ್ಲಿರೋವಂಥ ನ್ಯೂಮರೇಟರ್ನ ಆ್ಯಡ್ ಮಾಡಿದ್ವಿ ಅಂದರೆ. ನೆಕ್ಸ್ಟ್ ನೋಡಿ, ಇದರಲ್ಲಿ ಯಾವ್ದಾದ್ರು ಒಂದನ್ನು ಹಾಗೆ ಇಟ್ಕೊಂಡ್ಬಿಟ್ಟು ಇದೆರಡು ಸಿಂಪ್ಲಿಫೈ ಮಾಡೋಣ. 3 1s are 3, 16 1s are 16 minus 3 1s are 3 plus 1 is 4 divided by 4, 4 will get cancelled. In the denominator the remaining will be 1. ನೋಡಿ, ಎಲ್ಲ ಕ್ಲೀನಾಗಿ ಸಿಂಪ್ಲಿಫೈ ಆಗೋಯ್ತು. ದೆನ್ ರಿಮೈನಿಂಗ್ ವಿಲ್ ಬಿ 5/4 ಪ್ಲಸ್ 16ಅಲ್ಲಿ 3 ಹೋಗ್ಬೇಕು, ದಟ್ ಇಸ್ ಪ್ಲಸ್ 16 minus 3 is there, that is plus 13 divided by 3. Whole thing is divided by 1 because 4 will get cancelled, the remaining will be 1. ಹಾಗಾದ್ರೆ ನಾವು ಮೇಲ್ಗಡೆ ಅಷ್ಟೇ ಉಳಿತು, ಕೆಳಗಡೆ ಡಿನಾಮಿನೇಟರ್ ಅಷ್ಟು ಏನಾಗೋಯ್ತು 1 ಆಗೋಯ್ತು. ಸೊ ಉದ್ದಗೆರೆ ಹಾಕಿದರೆ 4 3s are 12 divided by 5 3s are 15 plus 15 4s are 52. Okay. Next we have to add 15 with a 52, that is for 67/12. This is the ಆನ್ಸರ್. ಸೊ ನೋಡಿ, ನಮಗೆ ಏನಾಗಿದೆ ಇಲ್ಲಿ, ನಾವು ಆವಾಗಿಂದ ಹೇಳ್ತಾ ಇದ್ದೀನಿ, ನಮ್ಮ ಟೇಬಲ್ಲು ನಮಗೆ ಯೂಸ್ ಆಗೋದು ಫಸ್ಟ್ ಲೈನಲ್ಲಿ ಮಾತ್ರ ಮಕ್ಕಳೇ. ಅದನ್ನು ಬಿಟ್ಟು ನಮಗೆ ಟೇಬಲ್ ಎಲ್ಲೂ ಯೂಸ್ ಆಗೋಲ್ಲ. ಸೊ ನಮಗೆ ಫಸ್ಟ್ ನಾವು ವ್ಯಾಲ್ಯೂಸ್ನ ಕರೆಕ್ಟಾಗಿ ಹಾಕ್ಕೊಂಡ್ಬಿಟ್ವಿ ಅಂದರೆ ಫುಲ್ ಮ್ಯಾಥಮೆಟಿಕ್ಸ್ ನೀವು ಎಷ್ಟು ಪರ್ಫೆಕ್ಟ್ ಇದ್ದರೆ ಮ್ಯಾಥ್ಸ್ನಲ್ಲಿ ಏನಾದರೂ ಅಂದರೆ ಇದಾಗುತ್ತೆ ನಿಮಗೆ. ಫಸ್ಟ್ ಎಕ್ಸಸೈಸ್ ಅಥವಾ ಸೆಕೆಂಡ್ ಎಕ್ಸಸೈಸ್ನಲ್ಲಿ OR ಅಂತ ಆಪ್ಷನ್ ಈ ವಿಡಿಯೋವನ್ನು ಎಲ್ಲರೂ ನೋಡಿದ್ದೀರಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ. ಜೊತೆಯಲ್ಲಿ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಜೊತೆಗೆ ಕೆಳಗೆ ಕೊಟ್ಟಿರುವಂಥ ಲಿಂಕ್ಗಳನ್ನು ಮತ್ತು ಈಗ ಬರ್ತಾ ಇರುವಂತಹ ಮುಂದಿನ ವೀಡಿಯೋಗಳನ್ನು ನೋಡಿಬಿಟ್ಟು ಹೆಚ್ಚೆಚ್ಚು ಅಂಕಗಳನ್ನು ಗಳಿಸಿ. ಈ ವಿಡಿಯೋನ ನೋಡೋದಕ್ಕೆ ಮತ್ತೊಮ್ಮೆ ಒನ್ಸ್ ಅಗೈನ್ ಥ್ಯಾಂಕ್ ಯು ಆಲ್.